ಜೊತೆಗೆ ಈಗ ಹಿರಿಯ ನಟಿ ಜಯಮಾಲಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಇಡೀ ಚಿತ್ರರಂಗ, ರಾಜಕೀಯ ರಂಗದವರು ಪ್ರತಿಯೊಬ್ಬರು ಕೂಡ ಇಂಥ ಹಿರಿ ಜೀವಕ್ಕೆ, ಮನೋಜ್ಞ ಅಭಿನಯ ಸರಸ್ವತಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರೋಜಾ ದೇವಿ ಅವರನ್ನ ಹೇಗೆ ನೆನಪಿಸ್ಕೋತೀರಿ ನೀವು? ನನ್ನ ಮತ್ತು ಸರೋಜಾ ದೇವಿ ಅವರ ಸಂಬಂಧಗಳು ಸಾಧಾರಣ ಒಂದು 1975 ಅಂದ್ರೆ 52 ವರ್ಷದಿಂದ ನನಗೆ ಅವ್ರು ಗೊತ್ತು ಸರ್. 50 ವರ್ಷದಿಂದ ಅಂತೂ ಖಂಡಿತ. 50 ವರ್ಷದಲ್ಲಿ ನಾನು ಬೆರಗಾಗಿ ನೋಡಿದಂತಹ ಮತ್ತೆ ಬಹಳ ಅವರ ಕೆಲಸಗಳು ಮತ್ತು ಅವರ ನಡೆ ನುಡಿ, ಅವರ ಸಿನಿಮಾಗೆ ನಾವೆಲ್ಲ ಒಂಥರ ಅವ್ರು ನಮಗೆ ತುಂಬಾ ಪ್ರಭಾವ ಬೀರಿದಂತಹ ಕಲಾವಿದೆ ಸರ್. ಎಂತ ಕಲಾವಿದೆ ಅಂತಂದ್ರೆ ಇನ್ನೊಬ್ಬರಿಗೆ, ಬೇರೆಯವ್ರಿಗೆ ಬಹಳ ಗೌರವದಿಂದ, ಘನತೆಯಿಂದ ಬದುಕ್ಬೇಕು ಅಂತ ಹೇಳ್ಕೊಟ್ಟಂತವ್ರು ಸರ್. ಎಲ್ಲಾ ಕಲಾವಿದರಿಗೂ ಅವರು ಉಪಾಧ್ಯಕ್ಷರಾಗಿದ್ರು. ಅವರಿಗೆ ಯಾವ ಪ್ರಶಸ್ತಿ ಬಂದಿದ್ರು ಕೂಡ ಆ ಪ್ರಶಸ್ತಿಯ ಘನತೆಯನ್ನ ಅರ್ಥ ಮಾಡ್ಕೊಂಡು ಅವ್ರು ಹಾಗೆ ಬಾಳಿ ತೋರಿಸಿದ್ದಾರೆ ಸರ್ ಸರೋಜದೇವಿ. ಬಹಳ ಒಳ್ಳೆಯ ಕಲಾವಿದೆ, ಬಹಳ ಒಳ್ಳೆಯ ಹ್ಯೂಮನ್ ಬೀಯಿಂಗ್. ತುಂಬಾ ಹೆಣ್ಮಕ್ಳು ಎಲ್ಲಾದ್ರೂ ಅವ್ರಿಗೆ ನೊಂದ್ಕೊಂಡು ಅವ್ರಿಗೇನ ತೊಂದ್ರೆ ಆದಾಗ ಅವರಿಗೆ ಸಾಂತ್ವನ ಹೇಳುವಂಥದ್ದು, ಆಮೇಲೆ ಸಾಂತ್ವನ ಜೊತೆಯಲ್ಲಿ ಸ್ವಾವಲಂಬಿಯಾಗಿ ಬದುಕಿ ಅಂತ ಹೇಳುವಂಥದ್ದು, ಬದುಕು ಕಟ್ಕೊಳ್ಳುವಾಗ ಹುಷಾರಾಗಿ ಕಟ್ಕೊಳ್ಳಿ, ಹಣಗಳ ಕರೆಕ್ಟ್ ಆಗಿ ನೀವು ಇನ್ನೊಬ್ರ ಹತ್ರ ಹಿಂಗೆ ಕೈ ಚಾಚಬೇಡಿ, ಇನ್ನೊಬ್ರನ್ನ ಕೇಳ್ಬೇಡಿ, ನೀವೇ ಅದನ್ನ ಚೆನ್ನಾಗಿ ನಿರ್ವಹಿಸುವಂತ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುವಂತ ನಿಜ ಅರ್ಥದಲ್ಲಿ ತುಂಬಾ ಒಳ್ಳೆಯ ಹೆಣ್ಮಗಳು ಸರೋಜಾದೇವಿ. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಕೂತ್ರೆ ನಮ್ಗೆ ಸಾಕಾಗಿ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ನಾನು ನಮ್ಮ ಮನೆಯಿಂದ ಹೊರಡುವಾಗ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ನನ್ ಗಂಡ ನನ್ ಮಗಳು ಇಬ್ರು ಹೇಳೋರು, ಸೌಂದರ್ಯ 10:15 ಆದ್ರೂ ಬರಲ್ಲ ಬಿಡು ಅಂತ. ಹಾಗೆ ಬಾಯಿ ತುಂಬಾ ಮಾತಾಡೋರು, ಪ್ರೀತಿಯಿಂದ ಊಟ ಹಾಕೋರು, ತಿಂಡಿ ಹಾಕೋರು, ಆಮೇಲೆ ಯಾರ ಬಗ್ಗೆನೂ ಕೆಟ್ಟದ್ ಯೋಚನೆ ಮಾಡಿ ಹೇಳಿಲ್ಲ. ಎಲ್ಲ ನೀವೇನ್ ಮಾಡ್ತೀರಾ, ನಾವ್ ಹೀಗ್ ಮಾಡ್ಬೇಕು, ನಮ್ಮಮ್ಮ ಹೀಗಿದ್ರು, ನನ್ ಗಂಡ ಹೀಗಿದ್ರು, ನನ್ನ ಮಗಳು ಹೀಗಿದ್ರು, ನೀವೆಲ್ಲರೂ ಕೂಡ ಅವನ್ನೆಲ್ಲಾನು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಬಹಳ ಅತ್ಯಂತ ಸರಳವಾಗಿ ಬಿಡಿಸಿ ಹೇಳೋರು ಸರ್ ಬದುಕನ್ನ. ಬದುಕಲ್ಲಿ ಕಲಿ ಅಂತ ಏನಾದ್ರೂ ಇದ್ರೆ ಅದ್ ಸರೋಜಾದೇವಿ ಅವ್ರ ಹತ್ರ ಹೋದ್ರೆ 2 ನಿಮಿಷದಲ್ಲಿ ಬದುಕದ್ ಹೇಗೆ ಅಂತ ಹೇಳ್ಕೊಟ್ಬಿಡೋರು. ಅಂತ ಮಹಾನ್ ಕಲಾವಿದೆ. ನಿಜವಾಗ್ಲೂ ಹೇಳ್ತೀನಿ ಸರ್, ಒಂದೇ ಇವರು ಪದ್ಮಭೂಷಣ ಹೆಣ್ಮಗಳಾಗಿ ಅವ್ರೊಬ್ರೆ ಆ ತರದ ಕಲಾವಿದೆ. ಈ ತರ ಒಂದು ಉದ್ಯಮಕ್ಕೆ ಘನತೆಯನ್ನ ತಂದ್ಕೊಟ್ಟಂತವ್ರು, ಮಹಿಳೆಗೆ. ನಾನ್ ಸರೋಜಾದೇವಿ ಅವರು ಕನ್ನಡದಲ್ಲಿ ನಮ್ಮವರು ಅಂತ ಹೇಳುವಾಗ ನಮ್ಗೊಂದು ಘನತೆ ಇದೆಯಲ್ಲ, ಆ ಘನತೆಯನ್ನ ತಂದ್ಕೊಟ್ಟಂತವ್ರು. ಒಂದೊಂದ್ ಶತಮಾನಕ್ಕೆ ಒಬ್ರು ಹುಟ್ತಾರೆ ಅಂತಾರಲ್ಲ ಸರ್, ಹಾಗೆ ಒಂದು ಶತಮಾನಕ್ಕೆ ಒಂದೇ ಪೀಸ್ ಅವ್ರು. ಬಹಳ ನೋವಾಗ್ತಿದೆ ಸರ್. ಅವ್ರನ್ನ ನೋಡಕ್ ಆಗ್ಲಿಲ್ಲ. ನನ್ ಮಗಳ ಮದ್ವೆ ಕರಿಯಕ್ ಹೋಗಿದ್ ಬಿಟ್ರೆ ಅವ್ರನ್ನ ಮತ್ತೆ ಅವ್ರಿಗೆ ಹುಷಾರೇ ಇರ್ಲಿಲ್ಲ. ಈ ತರ ಅವ್ರನ್ನ ಮತ್ತೆ ನೋಡಿ ಹೀಗೆ ನನ್ ಕೇಳಿದಾಗ ನಂಗೆ ತುಂಬಾ ನೋವಾಗ್ತಿದೆ ಸರ್. ಬಹಳ ಭಾವುಕರಾಗ್ತಿದ್ದೀರಿ ಜಯಮಾಲಾ ಅವರೇ. ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ 1 ದಿನ 2 ದಿನ 1 ವರ್ಷ 2 ವರ್ಷ ಅಲ್ಲ, 50 ವರ್ಷ ನೀವು ಅವ್ರ ಜೊತೆ ಇದ್ದವ್ರು. ನಾವ್ ಕಳ್ಕೊಂಡ್ಬಿಟ್ವಿ ಸರ್, ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಏನು ಮಾಡಕ್ಕಾಗಲ್ಲ. ಒಂದೊಂದೇ ಕಳ್ಕೊಳ್ತಾರೆ, ಲಾಸ್ ಅಲ್ಲಿ ಹೋಗ್ತಿದೆ ಅಂತಾರಲ್ಲ ಹಾಗೆ. ಯಾವುದೇ ಸರ್, ನಾನು ಅಧ್ಯಕ್ಷೆ ಆಗಿದ್ದಾಗ ಒಂದು ಸಮಾರಂಭ ಮಾಡ್ತೀನಿ ನೋಡಿ. ಈ ಸಮಾರಂಭ ಅಂತಂದ್ರೆ ಆ ಸಮಾರಂಭಕ್ಕೆ ಅವ್ರು ಪಾರ್ವತಮ್ಮವ್ರ ಜೊತೆ ಬಂದು ಕೂತ್ಕೊಳ್ಳೋರು. ಮಾಡಿ ಎಲ್ಲಾ ಹೆಣ್ಮಕ್ಳು ತುಂಬಾ ಚೆನ್ನಾಗ್ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ, ಜಯಮಾಲಾ ಈ ತರನೇ ಹಿಂಗೆ ಕಲರ್ಫುಲ್ ಇರ್ಬೇಕಲ್ಲ, ಎಷ್ಟ್ ಚೆನ್ನಾಗ್ ಕಾಣತ್ತಲ್ಲ ಅಂತ ಒಂಥರ ಲಕ್ಷ್ಮಿ, ಮಹಾಲಕ್ಷ್ಮಿ ಇದ್ದ ಹಾಗೆ. ಬಹಳ ನಿಜವಾಗ್ಲೂ ಹೇಳ್ತೀನಿ, ಆ ಸೀರೆ, ಆ ಮೂಗ್ಬೊಟ್ಟು, ಆ ತಲೆ, ಆ ಕೂದ್ಲು, ಅವ್ರು ಹೂ ಮುಡ್ಕೊಂಡು ಅವರ ವಜ್ರ ವೈಡೂರ್ಯ, ಅವ್ರಿಗೆ ಚೆನ್ನಾಗ್ ಕಾಣಿಸ್ರು, ಯಾರಿಗೂ ಚೆನ್ನಾಗ್ ಕಾಣಿಸ್ತಿರ್ಲಿಲ್ಲ. ಅವ್ರು ಎಲ್ರು ಹಿಂಗೆ ಹೇಳ್ತಿದ್ರಂತೆ, ಹಿಂಗೆ ಅಲಂಕಾರ ಮಾಡ್ಕೊಳ್ಳಿ ನೀವು, ಹಿಂಗೆ ಚೆನ್ನಾಗಿ ಕಾಣಿಸ್ಬೇಕು ಎಲ್ರು ಅಂತ ಹೇಳ್ತಿದ್ರಂತೆ ಎಲ್ಲಾರ್ಗು ಸರ್.
ಸರ್ ಅವರಿಗೆ ನನಗೆ ಯಾವಾಗ್ಲೂ ಮೂಗ್ ಚುಚ್ಚಿಲ್ಲ ಅಂದ್ರೆ ನೀವು ಮೂಗ್ ಚುಚ್ಚಿಸ್ಕೊಳ್ಳಿ ಅನ್ನೋರು. ಹ್ಮ್ ನೀವು ಇಲ್ಲಿಗೆ ಇದೆಲ್ಲ ಹಾಕೊಳ್ಳಿ ಅಂತ, ನೀವು ಹಾಕೊಳ್ಳಿ ಅಂತ. ನಾನಂದೆ ಇದೆಲ್ಲ ನೋಡಿ ನರ ತಾಯಿ ಸಾಹೇಬಗೆ ಚುಚ್ಚಿಸ್ಕೊಂಡು ಆ ಕೀವೆಲ್ಲ ಬಂದಿತ್ತು ಅಂತಂದ್ರೆ, ಅಯ್ಯೋ ಇನ್ನೊಂದ್ ಕಡೆ ಚುಚ್ಚಿಸ್ಕೊಳ್ಳಿ ಚೆನ್ನಾಗ್ ಕಾಣುತ್ತೆ, ಹೆಣ್ಮಕ್ಳು ಲಕ್ಷ್ಮಿ ತರ ಇರ್ಬೇಕು ಅಂತ ಹೇಳೋರು. ಹ್ಮ್ 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 ಏ, ತುಂಬಾ. ಆಮೇಲೆ ಚೆನ್ನಾಗ್ ಡ್ರೆಸ್ ಮಾಡ್ಕೊಳ್ಳೋ ಹೆಣ್ಮಕ್ಳನ್ನ ನೋಡಿದ್ರೆ ಏನ್ ಪ್ರೀತಿಯಿಂದ ಹೋಗಿ ತಬ್ಕೊಳ್ಳೋರು. ಹ್ಮ್ ಒಂಥರ ಅವರೇ ಒಂಥರ ಲಕ್ಷ್ಮಿ ಇದ್ದಂಗಿದ್ರು ಸರ್. ಲಕ್ಷ್ಮಿನೇ ಜೈಮಲ್ ಅವ್ರೆ, ನಿಜವಾಗ್ಲೂ. 50 ವರ್ಷ ಅವ್ರ ಜೊತೆ ನೀವು ಇದ್ರಿ ಅಂತಂದ್ರೆ ಅವ್ರ ಬಗ್ಗೆ ಇನ್ನಷ್ಟು ಮಗದಷ್ಟು ನಿಮ್ಮಿಂದನೇ ತಿಳ್ಕೊಳ್ಳುವಂತಹ ಒಂದು ಆಶಯ ನಮ್ದು. ನಮಗೆ ಗೊತ್ತಿಲ್ಲದಿರುವಂಥ ಹಲವು ವಿಚಾರಗಳು ಇರುತ್ತೆ. ಜೊತೆಗೆ ನಿಮಗೆ ಅವ್ರು ಯಾವ ರೀತಿ ವಿಶೇಷ ಅನಿಸಿದ್ರು ಅಂತ ಏನಾದರೂ ಒಂದು ವಿಶೇಷವಾದಂಥ ಘಟನೆಯನ್ನ ನೆನಪು ಮಾಡ್ಕೋಬೋದಾ ನೀವು ಈ ಸಂದರ್ಭದಲ್ಲಿ? ಸರ್ ಅವರು ಎಲ್ಲಾ ರೀತಿಯಲ್ಲೂ ವಿಶೇಷ ಸರ್. ಹ್ಮ್ ಆಸ್ತಿ ಪಾಸ್ತಿಗಳನ್ನ ಸ್ವಂತ ಅವರ ದುಡ್ಡುಗಳು ಅಂತಿಂತದಲ್ಲ. ಹ್ಮ್ ಸರೋಜಾದೇವಿ ಅಂತಂದ್ರೆ ಹ್ಮ್ 60ರ ದಶಕದಲ್ಲಿ ನನಗೆ ಅವಾಗ ಹೇಳ್ತಿದ್ರು ಹ್ಮ್ 6 ಲಕ್ಷದ ನಾಯಕಿ ಅಂತ. ಹ್ಮ್ ಸರ್ 6 ಲಕ್ಷ ಅಂದ್ರೆ ಏನ್ ಗೊತ್ತಾ ಸರ್? ಹ್ಮ್ ನಾನು ಇಂಡಸ್ಟ್ರಿಗೆ ಬಂದಿದ್ದು 73ರಲ್ಲಿ. ಹಾ 73ರಲ್ಲಿ ಚಿನ್ನದ ಬೆಲೆ 250 ರೂಪಾಯಿ 10 ಗ್ರಾಮ್. ಹ್ಮ್ ಅವಾಗ ಅವ್ರ ಅವಾಗ ಸಂಭಾವನೆ 6 ಲಕ್ಷ ಅವ್ರಿಗೆ. 6 ಲಕ್ಷ. ಅಬ್ಬಾ. ಆಗ ಇದಿತ್ತಲ್ಲ ಏನದು ಸೈಟು, ಹ್ಮ್ 30-40ಕ್ಕೆ 3,000, 60-40ಕ್ಕೆ 6,000, ಹ್ಮ್ 50-80ಕ್ಕೆ 16,000 ರೂಪಾಯಿ ಇತ್ತು. ಅಬ್ಬಾ. ಇದು ನಾನು ಬೆಂಗಳೂರಿಗೆ ಬಂದಾಗ 73ರಲ್ಲಿ. ಹ್ಮ್ 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 ಇನ್ನು 60ರಲ್ಲಿ ಎಷ್ಟು ಕಡಿಮೆ ಇರ್ಬೋದು ಯೋಚನೆ ಮಾಡಿ. ನಿಜ ನಿಜ ನಿಜ. ಹ್ಮ್ ಏನ್ ಸರ್ ನೀವ್ ಹೇಳ್ತೀರಾ? ಹ್ಮ್ ಅವರು ನಾನೊಂದ್ಸಲ ಅವರು ಮನೆಗೆ ಹ್ಮ್ ಅವ್ರ ಯಜಮಾನ್ರು ಶ್ರೀಹರ್ಷ ಅವರಿದ್ದಾರಲ್ಲ, ಅತ್ಯಂತ ಒಳ್ಳೆ ಮನುಷ್ಯ ಸರ್. ಹ್ಮ್ ದೇವಿಯವ್ರಿಗೆ ಫೋನ್ ಮಾಡಿದೆ. ನಾನು ದೇವನಹಳ್ಳಿ ಹತ್ರ ಒಂದ್ ಜಮೀನಿದೆ, ಅದಕ್ಕೊಂದು ಮನೆ ಕಟ್ಬೇಕು, ನಂಗೊಂದು ಪ್ಲಾನ್ ಮಾಡಿಸ್ಕೊಡ್ತಿ ಅಂತ. ಅಯ್ಯೋ ಪಾಪ ಬಹಳ ಪ್ರೀತಿಯಿಂದ ಬನ್ನಿ ಬನ್ನಿ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಬನ್ನಿ ಮಾಡಿಸ್ಕೊಡ್ತೀನಿ ಅಂತ ಕರೆದ್ರು. ಹ್ಮ್ ನಾನು ಅವ್ರ ಮನೆಗೆ ಹೋದೆ ಸರ್. ಅವಾಗ್ಲೇ ನಾನು ಶ್ರೀಹರ್ಷ ಅವ್ರು ನೋಡಿದೆ, ಎಷ್ಟು ಸರಳ, ಎಷ್ಟು ಒಳ್ಳೆಯವರು. ಹ್ಮ್ ಆಗ ನಾನು ವಾಶ್ರೂಮ್ಗೆ ಹೋದೆ. ಹ್ಮ್ ನೀವು ನಂಬ್ತೀರಾ ಇಲ್ಲ ಸರ್, ಅವ್ರ ಮನೆ ವಾಶ್ರೂಮ್ ಅಲ್ಲಿರೋ ಬಕೆಟು ಮಗ್ಗುಗಳೆಲ್ಲವೂ ಕೂಡ ಬೆಳ್ಳಿದಾಗಿತ್ತು. ಹ್ಮ್ ಅಂದ್ರೆ ಬೆಳ್ಳಿಗೆ ಅವಾಗ ಅಂತಹ ಬೆಲೆನೇ ಇರ್ಲಿಲ್ಲ ಸರ್. ಅಂದ್ರೆ ಅವ್ರ ಮನೆ ವಾಶ್ರೂಮ್ ಅಲ್ಲಿ ಬಕೆಟ್ ಎಲ್ಲ ಬೆಳ್ಳಿದೇ ಇತ್ತು. ಎಲ್ಲ ಬೆಳ್ಳಿ, ಹೂದಾನಿಗಳು ಪ್ರತಿ ಒಂದು ಬೆಳ್ಳಿ. ವಾ ಹ್ಮ್ ಎಂತ ಶ್ರೀಮಂತೆ ಸರ್. ನೀವು ಮದ್ರಾಸ್ ಮನೆ, ಮದ್ರಾಸ್ ತೋಟಗಳು, ಅಂದ್ರೆ ಹೋಟ್ಲುಗಳು, ಅಂದ್ರೆ ಯಜಮಾನ್ರು. ಜೈಮಾಲ್ ಅವರು ಮೊದಲಿನಿಂದನೂ ಆಗರ್ಭ ಶ್ರೀಮಂತರು ಅಂತನಾ, ಅಥವಾ ಸಿನಿಮಾ ರಂಗದಲ್ಲಿ ಈ ಮಟ್ಟಿಗೆ ಸಂಭಾವನೆ ಪಡೆದ ನಂತರ ಅವ್ರು ಈ ಮಟ್ಟಿಗೆ ಇದಾದ್ರ ಅಂತ? ಸಿನಿಮಾದಿಂದ ದುಡ್ಡು ಅವರು ಅಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಸರ್. ಮತ್ತೆ 6 ಲಕ್ಷ ಅಂದ್ರೆ ಏನ್ ಕಡಿಮೆ ಆಯ್ತಾ ಆ ಕಾಲಕ್ಕೆ? ಕರೆಕ್ಟ್. ಸರ್ ಎಷ್ಟು ಸರ್ ಸಿನಿಮಾ ಮಾಡಿದ್ದಾರೆ ಯೋಚನೆ ಮಾಡಿ. ಹೌದು. ಹ್ಮ್ ಅಂತ ಒಬ್ಬ ಕಲಾವಿದೆ ಮತ್ ಹುಟ್ಟಕ್ಕಿದ್ಯಾ? ಆಮೇಲೆ ಅವ್ರ ತಾಯಿ ಎಂತ ಜಾಣೆ ಹೆಣ್ಮಗಳು. ಹ್ಮ್ ಹ್ಮ್ ಅವ್ರದ್ದು ಬಾಂಡ್ಗಳು ನೀವು ನೋಡ್ಬೇಕಾಗಿತ್ತು. ಪ್ರತಿ ಒಂದು ನಿಮ್ಗೆ ಶೇರ್ಸ್ ಅಲ್ಲಿ ಅವರು ಅವತ್ತಿಂದ ಅವ್ರ ತಾಯಿ, ಹ್ಮ್ ಹ್ಮ್ ಅವ್ರ ತಾಯಿನ ನೀವು ಯೋಚನೆ ಮಾಡಿ ಸರ್. ಹ್ಮ್ ಯಾವ ಅವ್ರಿಗೆ ಆಲೋಚನೆ ಇತ್ತು, ಮಗಳನ್ನ ಹೇಗೆ ತರ್ಬೇಕು. ಮಗಳನ್ನೆಲ್ಲರೂ ನೋಡ್ತಾ ಇದ್ರು. ಮಗಳನ್ನ ನೋಡೋದ್ ಹೆಂಗೆ ಅಂತಂದ್ರೆ ಮುಖ ಅಲ್ಲ, ಪಾದ ನೋಡ್ಕೊಂಡಿರ್ಬೇಕಷ್ಟೇ. ಹಂಗಿಟ್ಟಿದ್ರು ರುದ್ರಮ್ಮ ಅವರು. ಹ್ಮ್ ಆ ತರ ಒಂದು ಮಗಳನ್ನ ಅವ್ರು ಸಾಕಿದ್ದ ರೀತಿ ಇದೆ ಅಲ್ಲ, ಹ್ಮ್ ಹ್ಮ್ ಅದನ್ನ ನಾವ್ ಯಾವತ್ತೂ ಮರಿಲಿಕ್ಕಾಗೋದಿಲ್ಲ ಸರ್. ಹ್ಮ್ ಅಂದ್ರೆ ಇನ್ನೊಂದು ವಿಚಾರ ಜೈಮಾಲ್ ಅವರೇ, ಈಗ ಸಿನಿಮಾ ಪ್ರಮೋಷನ್ಸ್ ಅಂದ್ರೆ ಈಗಿನ ಹೀರೋಯಿನ್ಸ್ ಎಲ್ಲ ಯಾವ ರೀತಿ ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಎಲ್ಲ ಯಾವ ರೀತಿ ವ್ಯವಸ್ಥೆ ಇರುತ್ತೆ. ಈಗ ಹೈದರಾಬಾದ್ ಅಂತಂದ್ರೆ ಸಂಜೆ ಬೆಂಗಳೂರು ಅಂದ್ರೆ ಮಾರನೇ ದಿನ ಮುಂಬೈ, ಇಷ್ಟೆಲ್ಲ ಅನುಕೂಲ ಆಗಿರುವಂಥ ವ್ಯವಸ್ಥೆ ಈಗಿರುತ್ತೆ. ಇವರು 5 ಭಾಷೆಯಲ್ಲಿ ನಟನೆ ಮಾಡಿ ಮೇ ಬಿ ಎಟ್ ಎ ಟೈಮ್ 4-5 ಸಿನಿಮಾ ರಿಲೀಸ್ ಆಗಿರ್ಬೋದು. ಸೊ ಆಗ ಪ್ರಮೋಷನ್ಸ್ ಹೇಗಿರ್ತಾ ಇತ್ತು, ಅದಕ್ಕೆ ಸರೋಜಾದೇವರು ಟೈಮ್ ಹೇಗೆ ಕೊಡ್ತಾ ಇದ್ರು? ನೀವು ಅವರ ಹತ್ತಿರದಲ್ಲಿ ಇದ್ರಿ ಅಂತ ಹೇಳಿ ನಾನು ಇದನ್ನು ಕೇಳ್ತಾ ಇದ್ದೀನಿ. ದೇವಿ ಅವರಲ್ಲ, ಅದೇ ಒಂದೇನಾಗಿದ್ದು ಬ್ಲೆಸ್ಸಿಂಗ್ಸ್ ಅಂತಂದ್ರೆ, ಹ್ಮ್ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ಭಾರತೀಯ ಚಿತ್ರರಂಗ ಆಗ ತಮಿಳ್ನಾಡಲ್ಲೇ ಇತ್ತು. ಹ್ಮ್ ಸೊ ನಿಮಗೆ ಎಲ್ಲಾ ಶೂಟಿಂಗ್ಗಳು, ಎಲ್ಲಾ ಕಲಾವಿದರು, ಎಲ್ಲಾ ಭಾಷಾ ಚಿತ್ರವು ಕೂಡ ನಿಮ್ಗೆ ಒಂದೇ ಸೂರಿನಡಿಯಲ್ಲಿ ಇರೋದು ಅಂತಾರಲ್ಲ. ಹಾ ಹಾ ಪ್ರಸಾದ್ ಕಡೆ ಹೋದ್ರೆ ಆ ಕಡೆಯಿಂದ ಸಾವಿತ್ರಿ ಅವ್ರು ಬರೋರು, ಈ ಕಡೆಯಿಂದ ಸರೋಜಾದೇವಿ ಅವ್ರು ಬರೋರು, ಆ ಕಡೆಯಿಂದ KR ವಿಜಯ ಬರೋದು, ಈ ಕಡೆ ಶಿವಾಜಿ ಗಣೇಶನ್, ರಾಜ್ಕುಮಾರ್ ಅವರು, ಅಲ್ಲಿಂದ ನಿಮ್ಗೆ ಅಮಿತಾಬ್ ಬಚ್ಚನ್ ಅವರು 70ರ ದಶಕದ ನಂತರ ಅವ್ರು ಬರೋರು. ಹೀಗೆ ಸರ್ NT ರಾಮರಾವ್, ನಾಗೇಶ್ವರ ರಾವ್, ಹೀಗೆ ಎಲ್ಲರೂ
ಒಟ್ಟಿಗೆ ಇದು ನಾವ್ ಸೇರ್ಕೋತಿದ್ವಲ್ಲ, ಹಂಗೆ ಅಲ್ಲೇ ಎಲ್ಲಾನು ನಿಮ್ಗೆ ಬೆರಗಾಗಿ ನೋಡುವಂಗೆ ಪ್ರತಿ ಒಂದು ಕಥೆನು ಎಲ್ಲಾ ಭಾಷಾ ಚಿತ್ರದ ರೈಟರ್ಸು ರೌಂಡ್ ಟೇಬಲ್ ನಲ್ಲಿ ಕಾನ್ಫರೆನ್ಸ್ ತರ ಮಾಡೋರು. ಓಹೋ. ಕೂತ್ಕೊಂಡು ನಿಮ್ ರಾಜ್ಯದಲ್ಲಿ ಏನ್ ಸಿಸ್ಟಮ್ ಇದೆ, ನಿಮ್ಮಲ್ಲಿ ಏನ್ ಇವತ್ತು ಪ್ರಸ್ತುತ ಯಾವುದು ಇವತ್ತು ಚಲಾವಣೆಯಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟು, ಈ ತರ ಹೀಗೆ ಡಿಸ್ಕಷನ್ಗಳು. ಅದಕ್ಕೆ ಸರ್ ಅವತ್ತಿನ ಸಿನಿಮಾಗಳೆಲ್ಲ ಅಷ್ಟು ಅದ್ಭುತವಾಗಿ ಬಂದಿರೋದು. ಜಯಮಾಲ ಅವ್ರ ಕೊನೆದಾಗ ಏನ್ ಹೇಳಕ್ ಬಯಸ್ತೀರಿ? ಸರ್ ಸರೋಜಾ ದೇವಿ ತರ ನಟಿ ಇನ್ನು ಒಂದು ಶತಮಾನದಲ್ಲಿ ಹುಟ್ಟಿದ್ದಾರೆ, ಮತ್ತೆ ಹುಟ್ಟು ಬನ್ನಿ. ಇವಾಗ್ಲೂ ನೀವು ನಮ್ಗೆಲ್ಲರಿಗೂ ಕೂಡ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿದಾಯಕವಾಗಿದ್ದೀರಿ. ನೀವು ಕೊಟ್ಟ ಪ್ರೀತಿಯನ್ನ ನಮ್ಗೆ ಅದಕ್ಕೆ ಏನೂ ಇಲ್ಲ, ನಮ್ಗೆ ರಿಪ್ಲೇಸ್ಮೆಂಟ್ ಇಲ್ಲ. ಸೊ ನಿಮ್ಮ ಪ್ರೀತಿ ವಿಶ್ವಾಸವನ್ನೇ ನಾವು ನೆನ್ಸ್ಕೊಂಡು ಬದುಕ್ತೀವಿ ಅಷ್ಟೇ ಇರುವಷ್ಟು ಕಾಲ. ತುಂಬಾ ಧನ್ಯವಾದಗಳು ಜಯಮಾಲ ಮೇಡಮ್, ಸಾಕಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಂಡ್ರಿ. ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳಿಕ್ಕಿದೆ ನಮಗೆ. ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಸೊ ಗಮನಿಸ್ತಾ ಇದ್ರಿ, ಜಯಮಾಲ ಅವರು ಹೇಳ್ತಾ ಇದ್ರು, ಕಡಿಮೆ ಅಂದರೂ ಒಂದು 50 ವರ್ಷ ಸರೋಜಾ ದೇವಿಯವರ ಜೊತೆಗೆ ನಾನು ಇದ್ದಂಥವಳು. ಅವರ ಆ ಸಿನಿಮಾದ ಕಾರ್ಯವೈಖರಿ ಯಾವ ರೀತಿ ಇರ್ತಾ ಇತ್ತು, ಸಿನಿಮಾಗಳಿಗೆ ಅವರು ಕೊಡ್ತಾ ಇದ್ದಂಥ ಸಮಯ ಯಾವ ರೀತಿ ಇರ್ತಾ ಇತ್ತು, ಅವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಯಾವ ರೀತಿ ತೊಡಗಿಸ್ಕೊಂಡ್ರು, ಅವರ ಡೆಡಿಕೇಶನ್ ಯಾವ ರೀತಿ ಇತ್ತು, ಇತ್ಯಾದಿ ವಿಚಾರಗಳಲ್ಲಿ ಎಲ್ಲ ಕಡೆನೂ ಕೂಡ ಅವರು ವಿಶೇಷ ಅನ್ನಿಸ್ತಾರೆ. ಒಂದ ಎರಡ ಎಲ್ಲವೂ ಕೂಡ ವಿಶೇಷ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂಥ ಒಬ್ಬ ಮನೋಜ್ಞ ಅಭಿನಯ ಮಾಡ್ತಾ ಇದ್ದಂತಹ ಅಭಿನಯ ಸರಸ್ವತಿಯನ್ನು ಕಳೆದುಕೊಂಡಂಥ ನಮ್ಮ ಚಿತ್ರರಂಗ ಬಡವಾಗಿದೆ. ಅವರು ಶತಮಾನಕ್ಕೊಬ್ಬರು ಮತ್ತೆ ಅಂಥ ಕಲಾವಿದೆ ಹುಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದರ ಜೊತೆಗೆ ತೆಲುಗು ಆಗಲಿ, ತಮಿಳು ಆಗಲಿ, ಹಿಂದಿ ಆಗಲಿ, ಕನ್ನಡ ಆಗಲಿ, ಮಲಯಾಳಂ ಆಗಲಿ, ಈ ಎಲ್ಲ ಭಾಷೆಯಲ್ಲಿ ಮೇರು ನಟರ ಜೊತೆಗೆ ನಟಿಸಿ 160ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿಯೇ ನಟಿಸಿದಂಥವ್ರು. ದೊಡ್ಡ ದೊಡ್ಡ ಪ್ರಶಸ್ತಿಗಳು ಇವರನ್ನು ಹುಡುಕೊಂಡು ಬಂದವು. ಅವಾಗಲೂ ಕೂಡ ಡೌನ್ ಟು ಅರ್ತ್ ಇದ್ರು. ಅಂಥವರು ನಿಜಕ್ಕೂ ಯಾವಾಗಲೂ ಕೂಡ ಮಾದರಿ ಮತ್ತು ಸ್ಫೂರ್ತಿ ಅನ್ನುವಂಥ ಮಾತನ್ನು ಜಯಮಾಲ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದರು.